ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ಗಳಲ್ಲಿ ಕೊಡುವಂತಹ ಮಟನ್ ಸಾಂಬಾರು ರುಚಿಯೇ ಬೇರೆ ಥರ ಇರುತ್ತೆ. ತುಂಬ ಜನ ಮನೇಲಿ ಮಾಡೋದಕ್ಕಿಂತನೂ ಹೋಟೆಲಲ್ಲಿ ಕೊಡುವಂತಹ ಮಟನ್ ಸಾಂಬಾರನ್ನ ಇಷ್ಟಪಡ್ತಾರೆ. ಅದೇ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡೋದು, ಆದರೆ ಮಾಡೋ ವಿಧಾನ ಸ್ವಲ್ಪ ಬದಲಾಗುತ್ತೆ ಅಷ್ಟೇ. ಇವತ್ತು ನಾನು ತೋರಿಸ್ತಾ ಇರೋ ವಿಧಾನದಲ್ಲಿ ಒಂದು ಸಲ ಮಟನ್ ಸಾಂಬಾರನ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಮೊದಲಿಗೆ ಮಸಾಲಾನ ರೆಡಿ ಮಾಡ್ಕೋಬೇಕು. ಹಾಗಾಗಿ ದಪ್ಪ ಈರುಳ್ಳಿನ ಒಂದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ 2 ಈರುಳ್ಳಿ ಹಾಕ್ಕೊಳ್ಳಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ನಂತರ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿನ ಹಾಕೋಬೇಕು. 1 ಚಕ್ಕೆ, 1 ಲವಂಗ, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಣಸು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಬಿ ಇಟ್ಕೋಬೇಕು. ಒಳ್ಳೆ ಘಮ ಇರುವಂತಹ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ರುಬ್ಕೊಂಡ್ಮೇಲೆ ಕುಕ್ಕರ್ನ ಸ್ಟವ್ ಮೇಲಿಟ್ಟು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸಾಮಾನ್ಯವಾಗಿ ಚಿಕನ್ ಮಟನ್ಗೆ ಎಣ್ಣೆ ಜಾಸ್ತಿ ಹಾಕಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ಎಣ್ಣೆ ಹಾಕೋಬೋದು. ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋ ಮಸಾಲೆನ ಹಾಕಿ ಅದರಲ್ಲಿರೋವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡಬೇಕು. ಹಾಗೆ ಮಸಾಲೆ ಎಲ್ಲ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಮಸಾಲೆ ಆಗಿರೋದ್ರಿಂದ ಚೆನ್ನಾಗಿ ಹುರಿಯೋದ್ರಿಂದ ಸಾಂಬಾರು ಟೇಸ್ಟ್ ಚೇಂಜ್ ಆಗಿ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಸಿ ಮಸಾಲೆನ ಮೊದಲು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಈಗ ನೀರೆಲ್ಲ ಡ್ರೈ ಆಗಿ ಸುತ್ತ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ 1 kg ಆಗೋಷ್ಟು ಮಟನನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೆ, ಅದನ್ನೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕಿ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಸಹ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಮಸಾಲೆಯಲ್ಲಿ ನಾವು ಮಟನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಮಟನಲ್ಲಿರುವಂತಹ ಸ್ಮೆಲ್ ಕಡಿಮೆ ಆಗುತ್ತೆ, ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ. ನೋಡಿ, ಒಂದು 10-12 ನಿಮಿಷ ಆಗಿದೆ. ಮಟನಲ್ಲಿ ಚೆನ್ನಾಗಿ ನೀರೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ. ಮಟನಲ್ಲಿ ನೀರೆಲ್ಲ ಮೊದಲೇ ಸೋರಕ್ಕೆ ಹಾಕಿಟ್ಕೊಂಡಿದ್ದೆ, ಹಾಗಾಗಿ ನೀರು ಜಾಸ್ತಿ ಬಿಟ್ಕೊಂಡಿಲ್ಲ. ಇದಕ್ಕೆ ಇವಾಗ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಮಟನ್ ಎಲ್ಲ ಮುಳುಗೋ ರೀತಿ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಮಟನ್ ಎಲ್ಲ ಸ್ವಲ್ಪ ಉಪ್ಪಿನಂಶನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ತೊಗೊಂಡಿರೋ ಮಟನ್ ತುಂಬ ಎಳೆದಾಗಿದ್ದರೆ 3 ಅಥವಾ 2 ವಿಷಲ್ಗೆ ಬೆಂದೋಗುತ್ತೆ. ನಾನಿಲ್ಲಿ 5 ವಿಷಲ್ ಕೂಗೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 1 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮನೇಲೇ ಮಾಡಿರುವಂತಹ ಮಟನ್ ಸಾಂಬಾರು ಪುಡಿ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. 1 ಹುಳಿ ಟೊಮೆಟೊನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಮ್ಮನೇಲಿ ಮಾಡಿರುವಂತಹ ಮಟನ್ ಚಿಕನ್ ಸಾಂಬಾರು ಪುಡಿಗೆ ಚಕ್ಕೆ, ಲವಂಗ, ಗಸಗಸೆ ಎಲ್ಲನೂ ಹಾಕಿ ಮಾಡಿಸ್ಕೊಂಡಿರ್ತೀವಿ. ಹಾಗಾಗಿ ನಾನು ರುಬ್ಬಬೇಕಾದ್ರೆ ಚಕ್ಕೆ ಮತ್ತು ಲವಂಗ, ಗಸಗಸೆ ಇದನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ ಸಹ 5 ವಿಷಲ್ ಕೂಗಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಕೈಯಲ್ಲಿ ಮುಟ್ಟಿ ಸ್ವಲ್ಪ ಅಮ್ಕಿ ನೋಡಿ, ಆ ಮಟನ್ ಪೀಸ್ ಎಲ್ಲ ಸಾಫ್ಟಾಗಿ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ಸ್ಟವ್ನ ಆನ್ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಗಟ್ಟಿ ಇದೆಯಾ ಅಥವಾ ತೆಳುವಾಗಿದೆಯಾ ಅಂತ ಟೆಕ್ಸ್ಚರ್ನ ನೋಡ್ಕೊಳ್ಳಿ. ನನಗೆ ಸಾಂಬಾರು ತುಂಬಾ ಗಟ್ಟಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸಾಂಬಾರು ಗಟ್ಟಿಯಾಗಿಯೇ ಬೇಕಂದರೆ ನೀರೇನು ಸೇರಿಸೋದು ಬೇಡ. ನಮ್ಮನೇಲಿ ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳುವಾಗಿಯೂ ಇರಬಾರ್ದು ಸಾಂಬಾರು, ಹಾಗಾಗಿ ಹದವಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನಾವು ಹಾಕಿರೋಂತಹ ಮಸಾಲೆ, ಉಪ್ಪು, ಖಾರ ಇದೆಲ್ಲ ಮಟನ್ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಹಾಗಾಗಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು 10 ನಿಮಿಷ ಬೇಯಿಸ್ಕೊಳ್ಳಿ. ನಾನು ತೋರಿಸ್ತಾ ಇರೋವಂತಹ ಅಳತೆಗೆ 5-6 ಜನಕ್ಕಾಗತ್ತೆ ಈ ಸಾಂಬಾರು. ನೋಡಿ, 10 ನಿಮಿಷ ಕುದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ರುಚಿಯಾಗಿರುವಂತಹ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಒಂದೇ ಮಸಾಲೆಗಳನ್ನೇ ಎಲ್ಲರೂ ಹಾಕೋದು, ಆದರೆ ನಾವು ಮಾಡೋ ವಿಧಾನ ಮತ್ತು ಆ ಮಸಾಲೆನ ಫ್ರೈ ಮಾಡೋದ್ರ ಮೇಲೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ನಾನು ತೋರಿಸ್ತಾ ಇರುವಂತಹ ವಿಧಾನದಲ್ಲಿ ಒಂದು ಸಲ ಈ ರೀತಿ ಮಟನ್ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ, ಅಷ್ಟು ರುಚಿಕರವಾಗಿ ಬರುತ್ತೆ. ಇನ್ನು ನಮ್ಮ ಕಡೆ ಮಟನ್ ಚಿಕನ್ ಸಾಂಬಾರು ಅಂತ ಬಂದರೆ ಮುದ್ದೆ ಇರಲೇಬೇಕು.
ಹಾಗಾಗಿ ಇದ್ರ ಜೊತೆಗೆ ರಾಗಿ ಮುದ್ದೆನ ಮಾಡ್ಕೊಂಡಿದ್ದೆ. ಕಾಂಬಿನೇಷನ್ ಅಂತೂ ಬೆಸ್ಟ್ ಅಂದರೆ ಬೆಸ್ಟ್ ಆಗಿರುತ್ತೆ. ಕೆಲವೊಬ್ಬರು ಚಿಕನ್ ಮಟನ್ ಸಾಂಬಾರು ಪುಡಿ ಮಾಡ್ಕೊಳ್ಳೋದಿಲ್ಲ, ಸಪ್ರೇಟಾಗಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ನ ಮಾಡ್ಕೊಳ್ತಾರೆ. ಅಂಥವರು 2 ಸ್ಪೂನ್ ಚಿಲ್ಲಿ ಪೌಡರ್ಗೆ 2 ಸ್ಪೂನ್ ಧನಿಯಾ ಪೌಡರ್ನ ಸೇರಿಸಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಮಟನ್ ಮಸಾಲನೂ ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವಂದರೆ ಸಾಂಬಾರು ಪುಡಿಗೆ ಎಲ್ಲ ಹಾಕಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ನಾನು ಬೇರೆ ಪುಡಿಗಳನ್ನ ಏನೂ ಸೇರಿಸ್ಕೊಂಡಿಲ್ಲ. ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.